ನನಗೊಂದು ರೀಲ್ ಬಂತು. ಅದು ನನ್ನ ಫ್ರೆಂಡೇ ಕಳಿಸಿದ. ಏನಂತಂದ್ರೆ, ದಿನ ₹500 ದುಡಿದ್ರೆ ಸಾಕು, ನೆಮ್ಮದಿಯಾಗಿರಬೇಕು, ಜಾಸ್ತಿ ಆಸೆ ಇರಬಾರ್ದು. ಇನ್ನೊಂದು ಅವರಿಗೆ ಇನ್ನೊಬ್ಬರ ಜೊತೆ ನಾವು ಕಂಪೇರ್ ಮಾಡ್ಕೋಬಾರ್ದು ಅಂತ. ಸೊ, ದಿನ ₹500 ಗಳಿಸಿದ್ರೆ ನೆಮ್ಮದಿಯಾಗಿರ್ತೀಯ ಅಂತ ಅನ್ಕೋತಾ ಇದೆಯಲ್ಲ. ಸೊ, ಒಂದು ಮಾತು ಹೇಳ್ತೀನಿ ಕೇಳು. ಇವಾಗ ನೀನು ಡೈಲಿ ₹500 ಅಂದ್ರೆ ತಿಂಗಳಿಗೆ ₹15,000 ₹15,000 ಗಳಿಸಿದಾಗ ಸಡನ್ಲಿ ನೀನು ಒಂದು ಕಾರ್ ಇದೆಯಲ್ಲ, ಆ ಕಾರ್‌ಗೆ ತಿಂಗಳಿಗೆ ಒಂದು ₹5,000 ನೀನು ಮೇಂಟೈನ್ ಮಾಡ್ತೀಯ. ಸೊ, ಆ ಮೇಂಟೈನ್ ಅನ್ನೋದು ತಿಂಗಳಿಗೆ ಆ ಕಾರಿಗೆ ಸಪರೇಟ್ ಇಟ್ಬಿಡ್ತೀಯ ಅಂತ ಅನ್ಕೋಣ. ನೆಕ್ಸ್ಟ್ ಮಂತ್ ನೀನು ಏನು ಮಾಡ್ತೀಯ? 5,000 ಅಂತ 5,000 ಇಡ್ತಿ. ಸಡನ್ಲಿ ಒಂದು ಏನೋ ಒಂದು ಸಾಮಾನು ಜಾಸ್ತಿ ಹೋಗಿ ₹10,000 ಬಿಲ್ ಆಗುತ್ತೆ. ಅವಾಗ ಏನು ಮಾಡ್ತಿ? ₹500 ಅಂತಾನೆ ₹500 ಸೈಡ್‌ಗೆ ಏನಕ್ಕಿದೆ, ಇನ್ನು ₹500 ಡಬಲ್ ಬೇಕಾಗುತ್ತೆ. ಅವಾಗ ಊರ ಮಂದಿಗೆಲ್ಲ ಬಾಕಿ ಕೇಳ್ತೀಯ. ಇಲ್ಲ ತಾನೇ? ಅವೆಲ್ಲ ಮಾತುಗಳಲ್ಲ ತಾನೇ? ಸೊ, ನಾವು ಎಷ್ಟು ದುಡ್ಡಿದ್ರೆ, ನಾವು ಎಷ್ಟು ಲೈಫ್ ಚೇಂಜ್ ಆಗಿದ್ರೆ ನಾವು ಅಷ್ಟು ಸುಖವಾಗಿರ್ತೀವಿ. ಸೊ, ನಾವು ಇದ್ದಿದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಾವು ಅಲ್ಲೇ ಇರ್ತೀವಿ. ನಾವು ಯಾವತ್ತೂ ಮ್ಯಾಲ್ ಬರೋದು. ನಿನ್ನ ಆಲೋಚನೆ ಹೇಗಿರ್ಬೇಕಂದ್ರೆ ನಾವು ಒಂದು ಸ್ಥಾನದಲ್ಲಿರ್ಬೇಕು. ಅಲ್ಲಿದ್ರೆ ನಿನಗೆ ಸ್ವಲ್ಪನೂ ನಿನಗೆ ಕಷ್ಟ ಬರಬಾರ್ದು. ನಿನ್ನ ಹತ್ರ ಎಲ್ಲಿಗಾನ ಹೋಗಿದ್ರೆ ₹500 ಅಂತ ₹500 ಇಟ್ಕೊಂಡು ಹೋಗ್ಬೇಡ. ₹10 ಹೆಚ್ಚಿಗೆ ಇರ್ಬೇಕಾದ್ರೆ ನಾವು ಎಲ್ಲಿ ಕಡಿಮೆ ಇರಬಾರ್ದು. ಎಲ್ಲಿಯೂ ಕೂಡ ₹10 ಬೇರೆಯವ್ರ ಜೊತೆ ಕೈ ಚಾಚಲ್ದಂಗೆ ನಾವು ಇಟ್ಕೋಬೇಕು. ಇನ್ನೊಬ್ಬರಿಗೆ ನಾವು ₹500 ಕಳಿಸಿಲ್ವ ಅಂತ ನಾನು ನೆಮ್ಮದಿ ಇದೀವಿ ಅಂತ ನಾನು ನೆಮ್ಮದಿ ಇಲ್ಲ. ನಿನ್ನ ಹತ್ರ ಎಷ್ಟು ದುಡ್ಡಿರುತ್ತೋ ನೀನು ಅಷ್ಟು ಸಂತೋಷವಾಗಿರ್ತೆ. ಅವೆಲ್ಲ ಮಾತು